ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಿಮ್ಮಮ್ಮ ಬೇಜಾರು ಮಾಡ್ಕೊಳಲ್ವಾ? ಅಯ್ಯೋ ಹೌದಲ್ವಾ, ನಾನು ಇದ್ರ ಬಗ್ಗೆ ಯೋಚನೆನೇ ಮಾಡ್ಲಿಲ್ಲ. ಅಮ್ಮನ್ ಬೇಜಾರು ಮಾಡಕ್ ಇಷ್ಟನಾ? ಇಲ್ಲಪ್ಪ, ಪಾಪ ನಮ್ಮಮ್ಮ ನಮ್ಮಂಗೆ ಬೇಜಾರು ಮಾಡವ. ಹಾಗಿದ್ರೆ ಈ ವಿಷಯನ ನಿಮ್ಮ ಅಮ್ಮನ ಹತ್ರ ಹೇಳ್ಬೇಡ. ಓಕೆ ಪಾಪ. ಅನು ನೋಡು, ನಿಮ್ ಮಗಳು ಎಷ್ಟು ಕ್ಲೇವರ್ ಆಗಿದ್ದಾಳೆ. ಅನುಪಮ, ಅನು ನೋಡಿ ಖುಷಿ ಆಯ್ತಾ ನಿಂಗೆ? ತೇಜು ಬರೋಷ್ಟರಲ್ಲಿ ಬೇಗ ತರಕಾರಿ ಕಟ್ ಮಾಡಿ ಇಟ್ಕೊಬಿಡ್ಬೇಕು. ಅವ್ನ್ ಸ್ಕೂಲಿಂದ ಬಂದ್ಮೇಲೆ ಅಜ್ಜಿ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತಾನೆ. ಅವಾಗ ನನ್ ಕೆಲ್ಸಗಳೇ ಮುಗಿಯಲ್ಲ. ತೇಜು ತೇಜು ಬಂದಪ್ಪ. ರಾಜ್ಕುಮಾರ ಬಾ. ನೋ ತೇಜು, ಸ್ಕೂಲಿಂದ ಬಂದ ತಕ್ಷಣ ಫಸ್ಟ್ ಕೈಕಾಲು ತೊಳಿಬೇಕು. ಹೋಗು ತೊಳ್ಕೊಂಬ. ಓಡು 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 ಓಡು. ಅಲ್ಲ ಕಣೋ, ನೀನ್ ತಂದೆನಾ ಅಥವಾ ಮಿಲಿಟರಿ ಆಫೀಸರಾ? ಯಾವಾಗ್ಲೂ ಸ್ಟ್ರಿಕ್ಟ್ ಆಗೇ ಇರ್ತೀಯ. ಪಾಪ ಮಗು ಕಣೋ ಅವನು. ಅಮ್ಮ, ನಾನು ಹೇಳ್ತಿರೋದವನು ಒಳ್ಳೇದಕ್ಕೆ ತಾನೆ. ಡಿಸಿಪ್ಲಿನ್ ಅನ್ನೋದು ಚಿಕ್ಕ ವಯಸ್ಸಿಂದ ಬಂದ್ರೇನೆ ಒಳ್ಳೇದು. ಸರಿ ಬಿಡಪ್ಪ, ನೀನ್ ಹೇಳಿದ್ದೆ ಸರಿ. ನೀನೊಬ್ನೇ ಬಂದ್ಯಾ? ತ್ರಿವಿಕ್ರಮ್ ಎಲ್ಲೋ? ಬೆಳಿಗ್ಗೆನೆ ಹೇಳಿದ್ರಲ್ಲಮ್ಮ, ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ. ಓ, ಮರ್ತೇ ಬಿಟ್ಟೆ ಕಣೋ. ಅದಕ್ಕೆ ತಾನೆ ತೇಜುನ ನಿನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದು. ಹೋಗ್ಲಿ ಬಿಡಿ ಅಮ್ಮ, ವಯಸ್ಸಾದ್ಮೇಲೆ ಇದೆಲ್ಲ ಕಾಮನ್. ಇದ್ಯಾಕೋ ಸ್ವಲ್ಪ ಜಾಸ್ತಿ ಆಗ್ಲಿಲ್ವಾ? ನೋಡ್ತೀನಿ ಕಣೋ, ನನ್ ವಯಸ್ಸಾದಾಗ ನಿನ್ಗೆ ಅದೆಷ್ಟು ನೆನ್ಪಿನ ಶಕ್ತಿ ಇರುತ್ತೆ ಅಂತ. ಅಮ್ಮ, ತಮಾಷೆ ಮಾಡದೆ, ಕೋಪ ಮಾಡ್ಕೋಬೇಡಿ. ವಿಕ್ರಾಂತ್, ನೀನ್ ಎಷ್ಟು ಬೇಕಾದ್ರೂ ರೇಗ್ಸು, ಸಿಟ್ಟು ಬರಲ್ಲ ನನ್ಗೆ. ಆದ್ರೆ ಊಟಕ್ಕೆ ಕರೆದ ತಕ್ಷಣ ಬರ್ದೇ ಇರೋದು, ಹೇಳ್ದೆ ಕೇಳ್ದೆ ಮಧ್ಯರಾತ್ರಿಲಿ ಎದ್ದೋಗ್ತಿಯಲ್ಲ, ಅವಾಗ ಸಿಕ್ಕಾಪಟ್ಟೆ ಕೋಪ ಬರುತ್ತೆ ನನ್ಗೆ. ನೀವೀಗ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ಇನ್ಮೇಲೆ ಖಂಡಿತ ಹಾಗೆಲ್ಲ ಮಾಡಲ್ಲ, ಸರಿನಾ? ಇನ್ನೊಂದು ವಿಷಯ ಮರ್ತೆ ಕಣೋ, ನಾಳೆಯಿಂದ ನೀನು 1 ತಿಂಗಳು ರಜಾ ಹಾಕ್ಬಿಡು. 1 ತಿಂಗಳು ರಜಾ ಹಾಕ್ಬೇಕಾ? ಯಾಕೆ? ಇದೇನು ಹೀಗ್ ಕೇಳ್ತಿದ್ಯಾ? ನಿನ್ಗೆ ಮದ್ವೆ ಸೆಟ್ ಆಗಿದೆ, ನೆನ್ಪಿದ್ಯಾ ಇಲ್ವಾ ನಿನ್ಗೆ? ನಮ್ಗೆ ಜಾಸ್ತಿ ದಿನ ಟೈಮ್ ಇಲ್ಲ ಕಣೋ. ನೀವೀಗ ಸಡನ್ ಆಗಿ 1 ತಿಂಗಳು ರಜಾ ಹಾಕು ಅಂತ ಹೇಳಿದ್ರೆ ನಾನಲ್ಲಿ 1 ತಿಂಗಳು ರಜಾ ಹಾಕಕ್ ಆಗತ್ತಾ? ಇದ್ ಚೆನ್ನಾಗಿದೆ ಕಣೋ ವಿಕ್ರಾಂತ್. ಮದ್ವೆ ಸೆಟ್ ಆಗಿದ ತಕ್ಷಣ ನಿನ್ಗೆ ಅರ್ಥ ಆಗ್ಬೇಕಾಗಿತ್ತು, ನೀನೇ ರಜಾ ಹಾಕ್ಬೇಕಾಗಿತ್ತು. ಇದನ್ನೆಲ್ಲ ನಾನೇ ಹೇಳ್ಕೊಡ್ಬೇಕಾ ನಿನ್ಗೆ? ನಾನು ರಜಾ ಹಾಕೋಣ ಅಂತಾನೆ ಅನ್ಕೊಂಡೆ. ಏನೋ 1-4 ದಿನ ರಜಾ ಹಾಕೋಣ, ಕೆಲ್ಸಗಳನ್ನು ಮುಗಿಸ್ಕೊಳ್ಳೋಣ ಅನ್ಕೊಂಡೆ. ನೀವು 1 ತಿಂಗಳು ಅಂತಿದ್ದೀರಾ? 3-4 ದಿನನಾ? ಅಲ್ಲಪ್ಪ, 3-4 ದಿನದಲ್ಲಿ ಏನ್ ಕೆಲ್ಸ ಆಗುತ್ತೆ ಹೇಳು? ಬಟ್ಟೆಗಳು ತಗೋಬೇಕು, ಹೆಣ್ಣಿಗೆ ಮಾಂಗಲ್ಯ ಸರ ಆರ್ಡರ್ ಮಾಡ್ಬೇಕು, ಆಮೇಲೆ ಮೊಗ್ಗಿನ ಜಡೆ ತರ್ಬೇಕು, ಇನ್ನು ಏನೇನೋ ಶಾಪಿಂಗ್ ಮಾಡೋದಿದೆ ಕಣೋ. ಆಮೇಲೆ ನೆಂಟ್ರಿಷ್ಟ್ರನ್ನೆಲ್ಲ ಕರೆಯೋಕೆ ಅಂತ ನಿಂತ್ಕೊಂಡ್ರೆ 1 ವಾರ ಬೇಕು. ಮದ್ವೆ ಮನೇಲಿ ಎಷ್ಟು ಶಾಸ್ತ್ರಗಳಿರುತ್ತೆ. ಮದ್ವೆ ಮುಗಿದ್ಮೇಲೆ ಹನಿಮೂನ್ಗೆ ಹೋಗ್ಬೇಕು. 3 ದಿನ ರಜಾ ಹಾಕ್ಬಿಟ್ಟು ನೀನ್ ಏನ್ ಕೆಲ್ಸ ಮಾಡ್ತೀಯ ಹೇಳು? ಎಲ್ರಿಗೂ ಇನ್ವಿಟೇಷನ್ ವಾಟ್ಸ್ಆಪ್ ಅಲ್ಲಿ ಕಳ್ಸೋದ್ರಾಯ್ತು. ಚೆನ್ನಾಗಿದೆ ಕಣೋ ವಿಕ್ರಾಂತ್. ನೀನು ಇನ್ವಿಟೇಷನ್ ವಾಟ್ಸಪ್ ಅಲ್ಲಿ ಕಳ್ಸು, ಅವರು ವಾಟ್ಸಪ್ ಅಲ್ಲೇ ನಿನ್ಗೆ ವಿಶ್ ಮಾಡ್ಬಿಡ್ಲಿ. ಯಾರು ಮದ್ವೆಗೆ ಬರೋದ್ ಬೇಡ. ಹಾಗೆಲ್ಲ ಏನು ಇಲ್ಲಮ್ಮ. ಈಗಿನ ಕಾಲದಲ್ಲಿ ಎಲ್ರು ಹಾಗೆ ಇನ್ವೈಟ್ ಮಾಡೋದು. ಎಲ್ರು ಬರ್ತಾರೆ. ನೀವಿದ್ದೀರಲ್ಲ ಈಗಿನ ಕಾಲದವ್ರು, ಮದ್ವೆನ ಸೀರಿಯಸ್ ಆಗೇ ತಗೊಳಲ್ಲ. ನಿಮ್ಗಿಷ್ಟ ಬಂದಂಗ್ ಮಾಡ್ತೀರಾ. ನೀವ್ ಹೇಳಿದಕ್ಕೆಲ್ಲ ನಾವು ಬಸವಣ್ಣನ್ ತರ ಹೂ ಅಂತ ಇರ್ಬೇಕು ಅಲ್ವಾ? ಎಲ್ಲದಕ್ಕೂ ನಿಮ್ ಮುಂದೆ ನಿಂತ್ಕೊಂಡು ಬೇಡ್ಕೋಬೇಕು ಕಣೋ. ಮದ್ವೆಗೆ ಒಪ್ಸೋಕೆ ಒಂದಷ್ಟು ಕಾಡ್ಸಿದ್ರಿ, ಅದಾದ್ಮೇಲೆ ಗ್ರ್ಯಾಂಡ್ ಆಗಿ ಮದ್ವೆ ಆಗೋಕೆ ಇನ್ನೊಂದಷ್ಟು ಕಾಡ್ಸಿದ್ರಿ. ಈಗ ರಜಾ ಹಾಕೋಕೆ ನಿಮ್ ಮುಂದೆ ಕುತ್ಕೊಂಡು ಬಾಯಿ ಬಡ್ಕೋಬೇಕಾ? ಬೆಳಿಗ್ಗೆ ನಾನು ಪಲ್ಲವಿಯವ್ರು ಹೋಗಿ ಜಯಚಂದ್ರ ಸರ್ ಹತ್ರ 2 ದಿನ ರಜೆ ಸಾಕು ಅಂತ ಹೇಳಿರೋದು ಇವ್ರಿಗೆ ಗೊತ್ತಾದ್ರೆ ಅಷ್ಟೇ ಕತೆ. ಇವಾಗ ಏನಾದ್ರೂ ಹೇಳಿ ಮ್ಯಾನೇಜ್ ಮಾಡಬೇಕು. ಇವಾಗ ಯಾಕೆ ಇಷ್ಟು ಟೆನ್ಷನ್ ಆಗ್ತಿದ್ದೀರಾ? ಈಗ ನಾನು ರಜಾ ಹಾಕಲ್ಲ ಅಂತ ಎಲ್ಲಿ ಹೇಳ್ದೆ? ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ.
ಇದಕ್ಕೂ ನಿಮ್ಗೆ ಟೈಮ್ ಬೇಕಾ ಸರ್? ಎಷ್ಟು ವರ್ಷ ಬೇಕು ಸರ್? ಬರೋ ವರ್ಷ ಹೇಳ್ತೀರಾ? ನೀವು ಮೊದಲು ಟೆನ್ಷನ್ ಮಾಡ್ಕೊಳ್ಳೋದು ಸ್ವಲ್ಪ ಕಡಿಮೆ ಮಾಡ್ಕೋತೀರಾ? ಜಯಚಂದ್ರ ಸರ್ ಔಟ್ ಆಫ್ ಸ್ಟೇಷನ್ ಅಲ್ಲಿ ಇದ್ದಾರೆ. ಬರಕ್ ಇನ್ನೊಂದ್ 2 ದಿನ ಆಗುತ್ತೆ. ಅವ್ರ ಹತ್ರ ಕೂತು ಮಾತಾಡಿ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ, ಸರಿನಾ? ಅದೇನ್ ಮಾಡ್ತೀಯೋ ಮಾಡಪ್ಪ. ಒಟ್ನಲ್ಲಿ 1 ತಿಂಗಳು ರಜಾ ಹಾಕ್ಲೇಬೇಕು. ಇನ್ನು ಮದ್ವೆ ಕೆಲ್ಸಗಳು ತುಂಬಾ ಪೆಂಡಿಂಗ್ ಇದೆ ಕಣೋ ವಿಕ್ರಾಂತ್.